ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ ಕರ್ಜೆ. ಮೊನ್ನೆ ನಮ್ಮ ದರ್ಶನ ನಾಯ್ಕರು ಒಂದು ಕ್ಯಾನಿ ಉಂಡಿ ಮಾಡು ವಿಡಿಯೋ ಹಾಕಿದ್ದೀರ. ಅದು ಮಸ್ತ್ ಜನ ಕಂಡಿದ್ದೀರ, ಹಾಗೆ ಮಸ್ತ್ ಕಾಮೆಂಟ್ಸ್ ಕೂಡ ಬಂದಿದ್ದಿತ್ತು. ಅದರಲ್ಲಿ ಹೆಚ್ಚಿನವರು ಇದು ಹಾವು ಕ್ಯಾನಿ, ಈ ಹಾವು ಕ್ಯಾನಿಲಿ ಕ್ಯಾನಿ ಉಂಡಿ ಮಾಡೋದಿಲ್ಲ, ಹಾಗೆ ಇದು ಎಂಥ ಒಳ್ಳೆ ಸುವರ್ಣಗೆಡ್ಡಿ ಥರ ಇತ್ತಂತೇಳಿ ಸುಮಾರು ಜನ ಹೇಳಿದ್ದೀರ. ಕಾಡಂಗೆ ಸುಮಾರು ಥರ ಕ್ಯಾನಿ ಗಿಡಗಳು ಸಿಕ್ತು. ಕಾಡಂಗೆ ಸಿಕ್ಕು ಎಲ್ಲ ಕ್ಯಾನಿ ಗಿಡದಲ್ಲೂ ಆ ಕ್ಯಾನಿ ಉಂಡಿ ಮಾಡೋಕತ್ತಿಲ್ಲ. ಕಾಡಂಗೆ ಯಾವ ಥರದ್ದೆಲ್ಲ ಕ್ಯಾನಿ ಗಿಡಗಳು ಸಿಕ್ತು, ಹಾಗೆ ಈ ಕ್ಯಾನಿ ಉಂಡಿ ಎಂತಕ್ಕೆ ಮಾಡ್ತಾರಂತ ತಿಳ್ಕೊಂಬ ಬನ್ನಿ. ಈ ಕಾಡಂಗೆ ಯಾವ ಥರದ್ದೆಲ್ಲ ಕ್ಯಾನಿ ಗಿಡ ಸಿಕ್ತು ಅಂತ ಸೀದಾ ಕತ್ತಿ ಹಿಡ್ಕೊಂಡು ನಾನು ನಮ್ಮನೆ ಹತ್ರ ಇಪ್ಪು ಹಾಡಿಗೆ ಹೊನೆ. ಮಳೆಗಾಲ ಶುರು ಆಪಕ್ಕೂ ಈ ಕ್ಯಾನಿ ಗಿಡಗಳು ಹುಟ್ಟೋ ಕಣೆ. ಸುಮಾರು ಕಾಡೆಲ್ಲ ಸುತ್ರ ಮೇಲೆ ಬೇರೆ ಬೇರೆ ಜಾತಿದ 4 ಕ್ಯಾನಿ ಗಿಡ ಸಿಕ್ದು. ಹಾಗೆ ಸೀದಾ ಮನೆಗೆ ತಕೊಂಡು ಬಂದು ಲೈಕ್ ಮಾಡಿ ತೊಳೆದ್ನೆ. ಕ್ಯಾನಿ ಗಿಡನ ಮೈ ಕೈಗೆ ತಾಸ್ಕಂಬಕಾಗ್ದೆ, ಎಂತಕ್ಕಂದ್ರೆ ಮೈ ಗಿಂಡತ್ ಕಣಿ, ಸ್ವಲ್ಪ ಜಾಗ್ರತೆ ಮಾಡ್ಕತ್ತೆ. ಈ 4 ಜಾತಿದ ಕ್ಯಾನಿ ಯಾವುದೆಲ್ಲ ಅಂದ್ರೆ, ಮೊದ್ಲಿದು ಮುಳ್ಳು ಕ್ಯಾನಿ. ಇದಕ್ಕೆ ಮುಳ್ಳು ಕ್ಯಾನಿ ಎಂಬುದು ಎಂತಕ್ಕಂದ್ರೆ ಇದ್ರ ದಂಟಂಗೆ ಮುಳ್ಳಿರತ್ತೆ. ಇದ್ರ ಗೆಡ್ಡೆ ಕಾಮಕ್ಕೆ ಸೇಮ್ ಸುವರ್ಣ ಗೆಡ್ಡೆ ಕಂಡಂಗಿರತ್ತೆ ಕಣೆ. ಇದನ್ನ ಯಾರು ತಿಂತಿಲ್ಲ. ಇದು ಇನ್ನೊಂದು ಕಾಣೆ, ಇದಕ್ಕೆ ಹಾವು ಕ್ಯಾನಿ ಅಂತಾರೆ. ಇದ್ರ ತುದಿ ಹಂಗೆ ಕಾಯಿ ಗೊಂಚಲಿರುತ್ತೆ. ಇದ್ರ ಗೆಡ್ಡಿಯು ಹಾಗೆ ಕಾಮಕ್ಕೆ ಸೇಮ್ ಸುವರ್ಣ ಗೆಡ್ಡಿ ಕಂಡಂಗಿರತ್ತೆ. ಅದು ಅಲ್ಲದೆ ಇದು ಸ್ವಲ್ಪ ವಾಸನೆ ಬಪ್ಪುದು ಜಾಸ್ತಿಯೇ. ಇದು ಕಾಂಬಕ್ಕೆ ಸೇಮ್ ತಿಂಬು ಕ್ಯಾನಿ ಗೆಂಡೆ ತರವೇ ಇರುತ್ತೆ, ಆದ್ರೆ ಇದು ತಿಂಬು ಕ್ಯಾನಿ ಅಲ್ಲ. ಇದು ಕ್ಯಾನಿ ತರ ಇಪ್ಪು ಕಾಟ್ ಕ್ಯಾನಿ ಗಿಡ. ಇದ್ರ ಎಲೆ ಕಂಡ್ರೆ ಗೊತ್ತಾತ ಈ ಕ್ಯಾನಿ ಗಿಡ ಕಾಟ ನಿಜವಾ ಅಂತ. ಇದನ್ನ ಕರೆಕ್ಟ್ ಕಾಣಿ, ಇದು ನಿಜವಾದ ಕ್ಯಾನಿ ಗೆಂಡೆ. ಇದ್ರದ್ದೇ ಕ್ಯಾನಿ ಉಂಡೆ ಮಾಡುದೆ. ಇದ್ರದ್ದು ಗೆಡ್ಡೆ ಹೆಂಗಿರುತ್ತಂದ್ರೆ ಸುಮಾರಕ್ಕೆ ಬಟಾಟೆ ಸೈಜ್ ಬತ್ಕಣಿ ಅಷ್ಟು ದೊಡ್ಡದಾತ್ತೆ. ಇದರಲ್ಲಿ ಕ್ಯಾನಿ ಉಂಡೆ ಅಲ್ಲದೆ ಇದ್ರದ್ದು ದಂಟನ್ನ ಉಪ್ಪಿಗೆ ಹಾಕಿ ಬಾಣಿ ಹಾಕಿ ಇದ್ರದ್ದು ಪದಾರ್ಥವು ಮಾಡ್ಲಕ್ಕಂಬ್ರೆ. ಮತ್ತು ಈ ಕ್ಯಾನಿ ಗಿಡಗಳು ಜಾಸ್ತಿ ಉದ್ದ ಬೆಳೆದಿಲ್ಲ. ಈ ಕ್ಯಾನಿ ಉಂಡೆ ಎಂತಕ್ಕೆ ಮಾಡ್ತಾರಂದ್ರೆ, ನಮ್ಮ ಹಿಂದಿನ ಕಾಲದಂಗೆ ಊಟಕ್ಕೆ ಭಾರಿ ಬಂಗ ಇದ್ದಿತ್ತಂಬ್ರೆ. ಆಗಳಿಗೆಲ್ಲ ಗಂಜಿ ಉಂಬೋರು ಜಾಸ್ತಿ, ಹಾಗೆ ಮನೆಯಂಗೆ ಮಸ್ತ್ ಜನ ಇರ್ತಿದ್ದೀರಂಬ್ರೆ. ಅದಕ್ಕೆ ಗಂಜಿ ಕಮ್ಮಿ ಆಪಕಾಗ ಅಂತೇಳಿ ಈ ಕ್ಯಾನಿ ಉಂಡಿನ ಬೇಯಿಸಿ ಹುಡಿ ಮಾಡಿ ಗಂಜಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀರಂಬ್ರೆ. ಆಗಳಿಕ್ಕೆ ಅಕ್ಕಿ ಮುಡಿಗಳನ್ನ ಹಾಳಾಪಕಾಗ ಅಂತೇಳಿ ಅಟ್ಟಕ್ಕೆ ಹಾಕಿರ್ತಿದ್ದೀರಂಬ್ರೆ. ಅದೇ ಶಾಸ್ತ್ರನ ಈ ಕ್ಯಾನಿ ಉಂಡಿದ ಮುಟ್ಲಿ ಮಾಡಿ ಅಟ್ಟಕ್ಕಿಡೋತಿಲಿ ಅಕ್ಕಿ ಮುಡಿ ಕ್ಯಾನಿ ಮುದ್ದೆ ಅಂತ ಹೇಳು ಶಾಸ್ತ್ರ ಇತ್ತಂಬ್ರೆ. ಈ ಕ್ಯಾನಿ ಉಂಡಿನ ಆಷಾಢ ತಿಂಗಳೊಳಗೆ ಹಾಗೆ ನಾಗರ ಪಂಚಮಿ ಆಪುದ್ರೊಳಗೆ ಮಾಡಿ ತಿನ್ಕಂತ ನಮ್ಮ ಹಿರಿಯರು ಹೇಳ್ತಿರ್ಕಾಣಿ. ಈ ಕ್ಯಾನಿ ಉಂಡಿ ಮಾಡೋಕೆ ಅದರದ್ದೇ ಆದ ನಮ್ಮ ಹಿರಿಯವರು ಮಾಡ್ಕೊ ಬಂದ ಕೆಲವೊಂದು ಕ್ರಮ ಹಾಗೆ ಸಂಪ್ರದಾಯ ಇತ್ತೆ. ಇದನ್ನ ಈಗ ಮಾಡೋರು ಇಲ್ಲ, ತಿಂಬೋರು ಇಲ್ಲ. ಇದಿಷ್ಟು ನಂಗೆ ಹಿರಿಯರು ಹೇಳದ ವಿಷಯ ಅಷ್ಟೇ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಯಾರಿಗಾರ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಯಾಕೆ